ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸುಮಾ ಡಾಟ್ ಚುಮ್ಮಿ. ಸೊ ಇವತ್ತು ಹೊಸ ತೊಡಕು ನ್ಯೂ ವ್ಲಾಗ್ನ ಮಾಡ್ತಾಯಿದ್ದೀನಿ. ಯುಗಾದಿಯ 2ನೇ ದಿನ ಇವತ್ತು. ಸೊ ನಮ್ಮಮ್ಮ ಆಲ್ಮೋಸ್ಟ್ ಅಲ್ಲಿ ಮಟನ್ ಎಲ್ಲ ಮಟನ್ನು ಫ್ರೈ ಆಗೋಕ್ಕೆ ಇಟ್ಟಿದ್ದಾರೆ. ಒಂದು 20 ಮಿನಿಟ್ಸ್ ಫ್ರೈ ಮಾಡಿ ಆಮೇಲೆ ರುಬ್ಬಿದ ಮಸಾಲ ಇದೆ ನೋಡಿ. ಸೊ ಆಲ್ರೆಡಿ ಗ್ರೈಂಡೆಡ್ ಮಸಾಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಸಾಲ ಎಲ್ಲ ರುಬ್ಕೊಂಡು ಮಟನ್ನ ಹುರಿಯೋಕ್ಕೆ ಇಟ್ಟಿದ್ದಾರೆ. ಸೊ ಮಟನ್ ಫಸ್ಟ್ ಮಾಡ್ತಾಯಿದ್ದಾರೆ. ಸೊ ಬನ್ನಿ ನೋಡೋಣ ನಾನ್ ವೆಜ್ ವ್ಲಾಗ್ ಹೆಂಗೆ ಕ್ರಿಯೇಟ್ ಮಾಡುತ್ತೆ ಅಂತ. ಹೊಸ ತೊಡಕು ದಿನ ನಾವೇನೇನು ಐಟಮ್ಸ್ ಪ್ರಿಪೇರ್ ಮಾಡಿದ್ವಿ ನೋಡಿ. ಕೊರಿಯಂಡರ್ ಲೀವ್ಸು ಮತ್ತು ಮೆಂಟ್ ಲೀವ್ಸು ಎಲ್ಲನೂ, ಮತ್ತು ಚಿಕನ್ಗೆಲ್ಲ ರುಬ್ಬೋ ಐಟಮ್ಸ್ ಇಟ್ಟಿದ್ದಾರೆ. ಸೊ ಅದು ಆಫ್ಟರ್ ಮಟನ್ ಪ್ರಿಪ್ರೇಷನ್ ಚಿಕನ್ ನೆಕ್ಸ್ಟ್ ಮಾಡೋದು. ಸೊ ನೋಡಿ ಇದೆಲ್ಲ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದಾರೆ. ಒಂದು ಬೌಲಿಂದ ಬೋಸಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದಾರೆ. ಒನ್ಸ್ ಫಾರ್ ಆಲ್ ಮಟನ್ನು ಅದು ಹೀಟ್ ಆದಮೇಲೆ, ಅದು ಫ್ರೈ ಆದಮೇಲೆ ಮಟನ್ ಬಂದು ಆಮೇಲೆ ಮಸಾಲ ಹಾಕಿದ್ರೆ ಸೊ ನೋಡಿ ಮಟನ್ನ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ ವಿಷಲ್ ತೊಗೋತಾರೆ. ಮಟನ್ ಮಾಂಸ ಸ್ವಲ್ಪ ಕಟ್ಟಿ ಇರೋದ್ರಿಂದ ಟ್ರಾನ್ಸ್ಫರ್. ಸೊ ನೋಡಿ ಪೂರಿಗೆ ಡೌ ಪ್ರಿಪೇರ್ ಆಗ್ತಾಯಿದೆ, ಪೂರಿ ಹಿಟ್ಟು ಪ್ರಿಪೇರ್ ಆಗ್ತಾಯಿದೆ. ಸೊ ನೋಡಿ ನನಗೆ ಅಷ್ಟೊತ್ತಿಗೆ ಹಸು ತಡೆಯೋಕ್ಕಾಗಿಲ್ಲ. ನಾನು ಕಾಫಿ ಕುಡ್ದಾದ್ಮೇಲೆ ಬೇಗನೆ ತಿಂದು ಅಭ್ಯಾಸ. ಸೊ ನಮ್ಮಮ್ಮ ನೀನು ಒಬ್ಬಟ್ಟು ತಿನ್ಬಿಡು ಅಂತಂದರು. ಒಬ್ಬಟ್ಟು ತಿಂತಾಯಿದ್ದೆ. ಸೊ ನೋಡಿ ಚಿಕನ್ನು ಮಟನ್ಗೆ ಮಸಾಲ ಪ್ರಿಪ್ರೇಷನ್ ಆಗಿ ಇಟ್ಟಿದ್ದಾರೆ. ಸೊ ಇವತ್ತು ಚಿಕನ್ ಚಾಪ್ಸು, ಮಟನ್ ಸಾರು ಮತ್ತು ಪೂರಿ ಪ್ರಿಪೇರ್ ಆಗ್ತಾಯಿದೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಅನ್ನನೂ ಪ್ರಿಪೇರ್ ಆಗ್ತಾಯಿದೆ, ಅನ್ನ ತಿನ್ನೋರ್ಗೆ ಅನ್ನ. ಸೊ ಇದು ಚಿಕನ್ನ ಬೇಯಿಟ್ಟಿದ್ದಾರೆ. ಸೊ ಒನ್ಸ್ ಫಾರ್ ಆಲ್ ಎಲ್ಲನೂ ಬೆಂದಾದ್ಮೇಲೆ ಮಸಾಲ ಹಾಕಿ ಮಿಕ್ಸ್ ಮಾಡ್ತಾರೆ. ಸೊ ಒಂದು ಹೀಟ್ ಮಾಡಾದ್ಮೇಲೆ ಕನ್ಸಿಸ್ಟೆಂಟ್ ಹೀಟಿಗೆ ಬಂದಾದಮೇಲೆ ಅದನ್ನು ಎಲ್ಲರಿಗೂ ಸಾರು ಪ್ರಿಪೇರ್ ಮಾಡಿ ಎಲ್ಲರಿಗೂ ಸರ್ವ್ ಮಾಡೋ ಇಂಟೆನ್ಷನ್ ನೋಡಿ ಮಟನ್. ಸೊ ಇದಾಗಿತ್ತು ಫಸ್ಟ್ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ನೋಡೋಣ. ಥ್ಯಾಂಕ್ ಯು.